ಸರ್, ಕರ್ನಾಟಕ ಪ್ರಾಂತ ರೈತ ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿದ್ದೀರಿ ಸರ್. ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಮಸ್ಕಾರ ಸರ್. ಇವಾಗ ನಮಗೆ ಏನಂದರೆ ಸುಮಾರು ವರ್ಷಗಳಿಂದ ನಾವು ವಿದ್ಯಾರ್ಥಿ ಸೇರಿದ್ದನ್ನು ಹೋರಾಟಗಳಿಗೆ ಬಂದಿರುವಂಥದ್ದು ಏನು ನಮಗೆ ಈ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ದಿನ ನಮ್ಮನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಮಗೆ ಮೊದಲಿಂದಲೂ ನಮ್ಮ ಅನ್ನದಾತರಾದ ರೈತರ ಬಗ್ಗೆ ತುಂಬ ಕಾಳಜಿ ಇದೆ ನಮಗೆ. ಯಾಕಂದರೆ ಏನು ಈ ಅನ್ನದಾತ ರೈತರಿಗೆ ಈ ಪ್ರತಿದಿನಾನು ಈ ಏನು ಸಮಸ್ಯೆಗಳನ್ನು ಬೀಳ್ತಾ ಇದ್ದಾರೆ ಅಂದರೆ ರೈತರು ಹಲವಾರು ಸಮಸ್ಯೆಗಳಲ್ಲಿ ತುತ್ತಾಗಿದ್ದಾರೆ. ಯಾಕಂದರೆ ತಮ್ಮ ಮಾಧ್ಯಮದವರು ಪ್ರತಿದಿನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಾರೆ ಏನು ರೈತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಎಷ್ಟು ನಡೀತಾ ಇದ್ದಾವೆ ಅಧಿಕಾರಿಗಳು ಅನ್ನೋದು ತಾವು ಮಾಧ್ಯಮಗಳಲ್ಲಿ ಪ್ರತಿದಿನ ನೋಡುವ ಒಂದು ಸಂಗತಿಗೆ ಆಗಿದೆ. ಅದರಿಂದ ರೈತರು ಪ್ರತಿಯೊಂದು ಸಮಸ್ಯೆಗಳಿಗೂ ನಾವು ಯಾವುದೇ ನಮ್ಮ ತಾಲೂಕಿನಾದ್ಯಂತ ಆಗಲಿ, ಜಿಲ್ಲಾದ್ಯಂತ ಆಗಲಿ, ರಾಜ್ಯಾದ್ಯಂತರಾಗಲಿ ರೈತರಿಗೆ ಎಲ್ಲೇ ಸಮಸ್ಯೆಗಳಾಗಲಿ ನಾವು ಧ್ವನಿ ಕೊಟ್ಟು ಆ ರೈತರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಮುಂದಾಗ್ತೀವಿ ಅಂತೇಳಿ ಹೇಳ್ತೀವಿ. ಅದು ನಮ್ಮ ತಾಲೂಕಿನಲ್ಲಿ ಎಸ್ಪೆಷಲಿ ನಮ್ಮ ಈ ಮುಳಬಾಗ ತಾಲೂಕು, ಶ್ರೀನಿವಾಸಪುರ ತಾಲೂಕು, ಕೋಲಾರ ತಾಲೂಕಿನಲ್ಲಿ ಅತಿ ಯಥೇಚ್ಛವಾಗಿ ಈ ಅರಣ್ಯ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಅಂದರೆ ಕಾನೂನು ಬಾಹಿರವಾಗಿ ಕಾನೂನು ನಿಯಮ ಉಲ್ಲಂಘನೆ ಮಾಡಿ ಅವರ ಸರ್ವೆ ನಂಬರ್ಗಳು ಅವ್ರಿಗೆ ಸುಮಾರು 50-60 ವರ್ಷಗಳಿಂದ ತಂದೆ ತಾತನ ಕಾಲದಿಂದಲೂ ವ್ಯವಸಾಯ ಮಾಡ್ಕೊಂಡು ಬಂದಿರುವ ಸಾಗುವಳಿ ಚೀಟಿಗಳು ಇದ್ದು, ಪಾಣಿಗಳಿದ್ದು, ಮುಟೇಶನ್ಗಳಿದ್ದು, ಖಾತೆಗಳಿದ್ದು, ಎಲ್ಲ ದಾಖಲಾತಿಗಳಿದ್ದರೂ ಸಹ ಈ ಅರಣ್ಯಾಧಿಕಾರಿಗಳು ಈ ಪೊಲೀಸರನ್ನು ಅವರಿಗೆ ಸಪೋರ್ಟ್ ತಗೊಂಡು ಪೊಲೀಸ್ ಬಂದೋಬಸ್ತಿನ ಅದು ರಾತ್ರಿ ನುಗ್ಗಿ ಈ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ರೈತರಿಗೆ ಕೊಡರಾನಿ ಹಿಂಸೆ ಕೊಟ್ಟು ಅವರು ಸಂಸಾರಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ. ಅದರಿಂದ ನಾವು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಅದನ್ನು ಎಚ್ಚೆತ್ತುಕೊಂಡು ಆ ರೈತರಿಗೆ ನ್ಯಾಯವನ್ನು ಕೊಡಿಸುವ ದಿಕ್ಕಿನಲ್ಲಿ ನಾವು ಧ್ವನಿಯನ್ನು ಕೊಟ್ಟು ಅವನನ್ನು ರಕ್ಷಿಸಲು ನಾವು ಮುಂದಾಗ್ತೀವಿ ಅಂತೇಳಿ ಹೇಳ್ತೀವಿ. ನೂತನವಾಗಿ ಅಧ್ಯಕ್ಷ ಆಗಿದ್ದೀರಾ, ನಿಮ್ಮ ಸಹ ಪದಾಧಿಕಾರಿಗಳು ಹೊಸಬರು ಇದ್ದಾರೆ, ಹಳಬರು ಇದ್ದಾರೆ, ಅವರೆಲ್ಲರಿಂದ ನೀವೇನು ನಿರೀಕ್ಷೆ ಮಾಡ್ತೀರಾ? ಇವಾಗ ನಾವು ಏನು ನಮ್ಮ ನೂತನವಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾ ಕಮಿಟಿಯವರು ಬಂದು ಅನೌನ್ಸ್ಮೆಂಟ್ ಮಾಡಿ ನೂತನ ನಮ್ಮ ಈ ಕಮಿಟಿಗೆ ಗೌರವಾಧ್ಯಕ್ಷರಾಗಿ ನಮ್ಮ ಕುಂಡಳ್ಳಿ ಶಂಕರಣ್ಣವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ಅದೇ ರೀತಿ ನಮ್ಮ ಈ ಕೇರಳ ಶ್ರೀನಿವಾಸ್ ಅವರನ್ನು ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ, ಅವ್ರಿಗೂ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ಮತ್ತು ಇನ್ನು ಇತರ ಎಲ್ಲ ಕಮಿಟಿಯವರಿಗೂ ಅಭಿನಂದನೆ ತಿಳಿಸಿ ಇನ್ನು ಮುಂದೆ ನಮ್ಮ ಒಂದು ಈ ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಮುಂದಾಳತ್ವ ಹೋಗಲು ತಾಲೂಕಿನಾದ್ಯಂತ ನಮಗೆ ಎಲ್ಲನೂ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ನಮ್ಮ ಗೌರವಾಧ್ಯಕ್ಷರು, ಕಾರ್ಯದರ್ಶಿ, ಕಮಿಟಿಯವರು ಅಂತ ಹೇಳಿಬಿಟ್ಟು ನನಗೆ ಆಶ್ವಾಸನೆ ಇದೆ. ನಾನು ಇನ್ನು ಮುಂದೆ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಬ್ಬ ರೈತರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಉತ್ತಮ ನ್ಯಾಯ ಯಾವ ರೀತಿ ಕೊಡಿಸಬೇಕು ಅನ್ನೋದರಲ್ಲಿ ದಿಟ್ಟ ನಿರ್ಧಾರ ತಗೊಂಡು ಕೆಲಸ ಮಾಡಲು ನಾನು ತೀರ್ಮಾನ ಮಾಡ್ತೀನಿ. ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಏನು ಈ ನಮ್ಮ ಕಮಿಟಿ ನೂತನವಾಗಿ ಆಯ್ಕೆ ಆಗಿದ್ದು ಎಲ್ಲ ಕಮಿಟಿಯವರನ್ನು ಪ್ರತಿಯೊಂದು ವಿಚಾರಗಳಲ್ಲೂ ಅವರು ನನಗೆ ಸಹಕಾರ ಕೊಟ್ಟು ಪ್ರತಿಯೊಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಅಂತೇಳಿ ಹೇಳಕ್ಕೆ